ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದಷ್ಟು ಕಾನ್ಸೆಪ್ಟ್ಸ್ ಅನ್ನ ಮ್ಯಾಟ್ರಿಸಸ್ ಅಲ್ಲಿ ಸ್ಟಡಿ ಮಾಡಿದ್ದು. ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ 5 ಮಾರ್ಕ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಇದು ನಿಮಗೆ ಪಾರ್ಟ್ ಡಿ ಇರುತ್ತೆ. ಇಲ್ಲಿ ಕ್ವಶನ್ಸ್ಗಳೇನಿದೆಯೋ ಅದು ಕ್ವಶನ್ ನಂಬರ್ 40 ಆಗಿರುತ್ತೆ. 40ನೇ ಕ್ವಶನ್ ಅಲ್ಲಿ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳಿರುತ್ತೆ. ಇದನ್ನ ನಾನು 2 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂತಂದ್ರೆ ಆಲ್ರೆಡಿ ಮಾರ್ಚ್ 2020 ನಲ್ಲಿ ಒಂದು ಕ್ವಶನ್ ಕೇಳಿದರೆ ಅದು ಫಸ್ಟ್ ಕ್ವಶನ್ ಆಗಿರುತ್ತೆ. ಇವಾಗ ಮಾಡಿಸ್ತಾ ಇರ್ತಕ್ಕಂಥ ಕ್ವಶನ್ ಸೆಕೆಂಡ್ ಕ್ವಶನ್ ಇರುತ್ತೆ. ನೀವು ನೋಟ್ಸ್ ನ ಬರೀಬೇಕಾದ್ರೆ ನಾನು ಸೆಂಡ್ ಮಾಡಿದಿರಲ್ಲ ನೋಟ್ಸ್, ಅದರಲ್ಲಿ ಯಾವ ತರ ಇದೆಯೋ ಆ ಪ್ಯಾಟರ್ನ್ ಅಲ್ಲಿ ನೀವು ನೋಟ್ಸ್ ಬರೀಬೇಕಾಗಿರುತ್ತೆ. ಇವಾಗ ಈ ಪ್ರಾಬ್ಲಮ್ ಅಲ್ಲಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಸಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. We have to find A of BC and also AB of C and show that AB of C is equal to AB of C is equal to AB of C. Sorry, A of BC is equal to A of BC is equal to AB of C. ಇದನ್ನ ನಾವು ಪ್ರೂವ್ ಮಾಡಬೇಕು. ಅಂದ್ರೆ these two are equal ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಯಾವ್ದಾದ್ರು ಒಂದು ಮಲ್ಟಿಪ್ಲಿಕೇಶನ್ ನೋಡ್ಕೊಳ್ಳೋಣ. ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ನೀವು. ಹಾಗಂತಂದ್ರೆ ಏನದು ಬಿ ಸಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಬಿ ಸಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಬಿ ಅಂತಂದ್ರೆ ಈ ತರ ಇದೆ 1 3 0 2 -1 4 ಅಂತ ಇದೆ ಬಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಅದೇ ತರ ಸಿ ಮ್ಯಾಟ್ರಿಕ್ಸ್ ನೋಟ್ ಮಾಡ್ಕೊಳ್ಳಿ 1 2 3 -4 ಅಂಡ್ ದೆನ್ 2 0 -2 1 ಅಂತ ಇದೆ. ಇದು ಸಿ ಮ್ಯಾಟ್ರಿಕ್ಸ್. ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಆರ್ಡರ್ ಗೊತ್ತಿರಬೇಕು. ಇದಕ್ಕೆ ಆರ್ಡರ್ ಬರೀತೀರಾ ಅಂತಂದ್ರೆ ಬಿ ಮ್ಯಾಟ್ರಿಕ್ಸ್ಗೆ ನಂಬರ್ ಆಫ್ ರೋಸ್ ಇಂಟು ಕಾಲಮ್ಸ್ 1 2 3 3 ರೋಸ್ ಇದೆ, 3 ಕ್ರಾಸ್ 2 ಕಾಲಮ್ಸ್ ಇದೆ, 3 ಕ್ರಾಸ್ 2. ಅದೇ ತರ ಇದಕ್ಕೆ ಆರ್ಡರ್ ಬರೀತೀರಾ ಅಂತಂದ್ರೆ 2 ಕ್ರಾಸ್ ಕಾಲಮ್ 1 2 3 4 4 ಕಾಲಮ್ಸ್ ಇದೆ, 2 ಕ್ರಾಸ್ 4 ಆಗಿರುತ್ತೆ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಒನ್ ಅನ್ನ, ಸೆಕೆಂಡ್ ಒನ್ ಅನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಒನ್ ನ ಮಲ್ಟಿಪ್ಲೈ ಮಾಡ್ತಾ ಇದ್ರೆ 1 ಅನ್ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 1 ಬರುತ್ತೆ. 3 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್ 6. ಮುಂದೆ ಎಲಿಮೆಂಟ್ಸ್ ಇರಲ್ಲ, ಇಲ್ಲಿ ಕೆಳಗಡೆ ಎಲಿಮೆಂಟ್ಸ್ ಇಲ್ಲ, ಅದು ಫಸ್ಟ್ ಎಲಿಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಂದ್ರೆ 1 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 2 ಬರುತ್ತೆ. 3 ನ 0 ಗೆ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್ 0. 3 ನ 0 ಗೆ ಮಲ್ಟಿಪ್ಲೈ ಮಾಡ್ತೀರಾ 0 ಬರುತ್ತೆ. 1 ನ 3 ಗೆ ಮಲ್ಟಿಪ್ಲೈ ಮಾಡಿದಾಗ 3 ಬರುತ್ತೆ. 3 ನ -2 ಗೆ ಮಲ್ಟಿಪ್ಲೈ ಮಾಡ್ತೀರಾ -6 ಬರುತ್ತೆ. ಒನ್ಸ್ ಅಗೈನ್ ಲಾಸ್ಟ್ 1 ನ -4 ಗೆ ಮಲ್ಟಿಪ್ಲೈ ಮಾಡಿದ್ರೆ -4 ಬರುತ್ತೆ. 3 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 3 ನ 1 ಗೆ ಮಲ್ಟಿಪ್ಲೈ ಮಾಡಿದಾಗ +3 ಬರುತ್ತೆ. ಇದು ಫಸ್ಟ್ ರೋ ಇಂದ ಮಲ್ಟಿಪ್ಲೈ ಮಾಡಾಗಿದೆ. ನೆಕ್ಸ್ಟ್ ಸೆಕೆಂಡ್ ರೋ ಅಂತಂದ್ರೆ 0 ಮತ್ತೆ 2 ಇಂದ 0 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 0, 2 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 4 ಆಯ್ತು. ನೆಕ್ಸ್ಟ್ 0 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 0, 2 ನ 0 ಗೆ ಮಲ್ಟಿಪ್ಲೈ ಮಾಡ್ತೀರಾ 0, 0 ಪ್ಲಸ್ 0 ಇದು. ನೆಕ್ಸ್ಟ್ 0 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 0, 2 ನ -2 ಗೆ ಮಲ್ಟಿಪ್ಲೈ ಮಾಡ್ತೀರಾ -4 ಅಂಡ್ ದೆನ್ 0 ನ -4 ಗೆ ಮಲ್ಟಿಪ್ಲೈ ಮಾಡಿದಾಗ 0 ಆಗುತ್ತೆ. 2 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ +2 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋನು ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ರೋ ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಲಾಸ್ಟ್ ರೋ ಇಂದ ಅಂತಂದ್ರೆ -1 ಮತ್ತೆ 4 ಇಂದ -1 ನ 1 ಗೆ ಮಲ್ಟಿಪ್ಲೈ ಮಾಡಿದಾಗ -1, 4 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ +8. ನೆಕ್ಸ್ಟ್ -1 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ -2, 4 ನ 0 ಗೆ ಮಲ್ಟಿಪ್ಲೈ ಮಾಡ್ತೀರಾ +0, -1 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ -3. ಅದೇ ತರ 4 ನ -8 ಗೆ ಮಲ್ಟಿಪ್ಲೈ ಮಾಡ್ತೀರಾ -2 ಗೆ -8 ಆಯ್ತು. -1 ನ -4 ಗೆ ಮಲ್ಟಿಪ್ಲೈ ಮಾಡಿದಾಗ +4, 4 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ +4 ಆಗಿರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದಾಗ ದ ಬಿ ಸಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಬಿ ಸಿ ಮ್ಯಾಟ್ರಿಕ್ಸ್ ಈ ತರ ಇರುತ್ತೆ. ಇದು 7 ನೆಕ್ಸ್ಟ್ 2 + 0 ಅಂತಂದ್ರೆ 2 ಆಗಿರುತ್ತೆ. 3 ನಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ -3, 3 -4 ಅಂತಂದ್ರೆ -1. ನೆಕ್ಸ್ಟ್ 4 0 -4 +2 ಅಂಡ್ ದೆನ್ 8 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರುತ್ತೆ. -2 ಗೆ 0 ಆಡ್ ಮಾಡ್ತೀರಾ -2, -3 -8 ಅಂತಂದ್ರೆ -11, 4 ಗೆ 4 ನ ಆಡ್ ಮಾಡಿದ್ರೆ 8 ಬರುತ್ತೆ. ಇದು ಬಿ ಸಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರತಕ್ಕಂಥದ್ದು ಎ ಆಫ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಆಫ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸ್ಪೇಸ್ ಹಾಕಲ್ಲ, ಅದಕ್ಕೋಸ್ಕರ ಇಲ್ಲೇ ಬರೀತೀನಿ ಎ ಆಫ್ ಬಿ ಸಿ ಈ ತರ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ.
ಇದು ಬಿ ಸಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಎ ಮ್ಯಾಟ್ರಿಕ್ಸ್ ನ ನೋಟ್ ಮಾಡಬೇಕು. ಈ ಬಿ ಸಿ ಮ್ಯಾಟ್ರಿಕ್ಸ್ ಏನಿದೆ ಇದನ್ನ ಪಕ್ಕದಲ್ಲಿ ಬರಿತಾ ಇದ್ದೀನಿ. ಇದು 7 7 2 -3 -1 4 0 -4 2 and then 7 -2 -11 8. ಇದು ಬಿ ಸಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇಲ್ಲಿ ಎ ಮ್ಯಾಟ್ರಿಕ್ಸ್ ನ ನೋಟ್ ಮಾಡ್ತೀರಾ. ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಅವರೇ ಕೊಟ್ಟಿರ್ತಾರೆ 1 1 -1 2 0 3 3 -1 2 ಅಂತ ಕೊಟ್ಟಿದ್ದಾರೆ. ಇದನ್ನ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಆರ್ಡರ್ ಬರೀತಾರೆ. ಇದಕ್ಕೆ ಆರ್ಡರ್ 3 x 3 ಆಗಿರುತ್ತೆ. ಅದೇ ತರ ಇದಕ್ಕೂ ಕೂಡ ಆರ್ಡರ್ ಬರೀತಾರೆ. ನಂಬರ್ ಆಫ್ ರೋಸ್ 3 ಇರುತ್ತೆ, ನಂಬರ್ ಆಫ್ ಕಾಲಮ್ 4 ಇರುತ್ತೆ. 3 x 4 ಆಯ್ತು. ಹಾಗಾದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ವರ್ಡ್ಸ್ ಆಗಿರುತ್ತೆ. ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ, ಮಲ್ಟಿಪ್ಲೈ ಮಾಡಬಹುದು. ಓಕೆ, ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫಸ್ಟ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ. 1 ನ 7 ಗೆ ಮಲ್ಟಿಪ್ಲೈ ಮಾಡ್ತೀರಾ 7, 1 ನ 4 ಗೆ ಮಲ್ಟಿಪ್ಲೈ ಮಾಡ್ತೀರಾ +4. ಅದೇ ತರ -1 ನ 7 ಗೆ ಮಲ್ಟಿಪ್ಲೈ ಮಾಡ್ತೀರಾ -7. ನೆಕ್ಸ್ಟ್ ಎರಡನೇ ಎಲಿಮೆಂಟ್ ಮಲ್ಟಿಪ್ಲೈ ಮಾಡ್ತೀರಾ. 1 × 2 2, 1 × 0 ಅಂತಂದ್ರೆ 0 ಬರುತ್ತೆ, -1 × -2 ಅಂತಂದ್ರೆ +2 ಆಗುತ್ತೆ. ನೆಕ್ಸ್ಟ್ 1 ನ -3 ಗೆ ಮಲ್ಟಿಪ್ಲೈ ಮಾಡಿದ್ರೆ -3, 1 × -4 ಅಂತಂದ್ರೆ -4, -× -+11 × 1 ಅಂತಂದ್ರೆ 11. 1 × -1 1 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ +2, -1 ನ 8 ಗೆ ಮಲ್ಟಿಪ್ಲೈ ಮಾಡಿದಾಗ -8. ಫಸ್ಟ್ ರೋ ಇಂದ ಕಂಪ್ಲೀಟ್ ಆಗಿರುತ್ತೆ. ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡ್ತೀರಾ. 2 × 7 ಅಂತಂದ್ರೆ 14 ಬರುತ್ತೆ. 0 ನ 4 ಗೆ ಮಲ್ಟಿಪ್ಲೈ ಮಾಡ್ತೀರಾ +0, 3 ನ 7 ಗೆ ಮಲ್ಟಿಪ್ಲೈ ಮಾಡ್ತೀರಾ +21. ನೆಕ್ಸ್ಟ್ 2 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 0 × 0 is nothing but 0, 3 ನ -2 ಗೆ ಮಲ್ಟಿಪ್ಲೈ ಮಾಡಿದ್ರೆ -6, 2 ನ -3 ಗೆ ಮಲ್ಟಿಪ್ಲೈ ಮಾಡಿದ್ರೆ -6, 0 × -4 ಅಂತಂದ್ರೆ 0, 3 ನ -11 ಗೆ ಮಲ್ಟಿಪ್ಲೈ ಮಾಡ್ತೀರಾ -33. ನೆಕ್ಸ್ಟ್ 2 ನ -1 ಗೆ ಮಲ್ಟಿಪ್ಲೈ ಮಾಡಿದ್ರೆ -2 ಬರುತ್ತೆ. 0 ನ 2 ಗೆ ಮಲ್ಟಿಪ್ಲೈ ಮಾಡಿದಾಗ 0, 3 × 8 is nothing but 24 ಆಯ್ತು. ನೆಕ್ಸ್ಟ್ ಅದೇ ತರ ಲಾಸ್ಟ್ ಒನ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಲಾಸ್ಟ್ ರೋ ಇಂದ 3 × 7 ಅಂತಂದ್ರೆ 21, -1 × 4 -4 and then 2 × 7 ಅಂತಂದ್ರೆ 14. ನೆಕ್ಸ್ಟ್ 3 × 2 ಅಂತಂದ್ರೆ 6, -1 × 0 0, 2 × -2 -4, 3 × -3 -9, -1 × -4 ಪ್ಲಸ್ ಆಯ್ತು. ನೆಕ್ಸ್ಟ್ 4 × 1 4, 2 × -11 -22. ನೆಕ್ಸ್ಟ್ 3 ನ -1 ಗೆ ಮಲ್ಟಿಪ್ಲೈ ಮಾಡಿದ್ರೆ -3, -1 × 2 ಅಂತಂದ್ರೆ -2 ಬರುತ್ತೆ. 8 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ 8 2s 16 ಆಗುತ್ತೆ. ಈ ತರ ಆಯ್ತು. ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಒಂದ್ ಕಡೆ ನೋಟ್ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಲ್ಲಿ +7 -7 ಕ್ಯಾನ್ಸಲ್ ಆಗಿರುತ್ತೆ, ಇದು 4 ಸಿಗುತ್ತೆ. ನೆಕ್ಸ್ಟ್ 2 × 2 ಅಂತಂದ್ರೆ ಅದು ಕೂಡ 4 ಆಗಿರುತ್ತೆ. ಈ 11 ಅಲ್ಲಿ 7 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ -3 -4 7 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ ಅದು ಕೂಡ ನಿಮಗೆ 4 ಆಗಿರುತ್ತೆ. ನೆಕ್ಸ್ಟ್ 2 ಇದೆ, 2 ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1 -8 ಅಂತಂದ್ರೆ -7. ನೆಕ್ಸ್ಟ್ 14 + 21 25 ಆಯ್ತು, ಸಾರಿ 35. ನೆಕ್ಸ್ಟ್ 4 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ -2, -6 -33 -39, -2 + 24 ಅಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 22 ಬರುತ್ತೆ. ನೆಕ್ಸ್ಟ್ 14 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದ್ರೆ 10 + 21 ಅಂತಂದ್ರೆ 31 ಅಂಡ್ ದೆನ್ 6 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದಾಗ 2 ಬರುತ್ತೆ. -9 4 -9 ಅಂತಂದ್ರೆ -5 ಆಡ್ ಮಾಡಿದಾಗ -27 ಆಗುತ್ತೆ. 16 ಅಲ್ಲಿ -5 ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಅವಾಗ ನಿಮ್ಗೆ ಆನ್ಸರ್ 11 ಸಿಗುತ್ತೆ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕಾಲ್ ಮಾಡ್ತೀರಾ. ಈಕ್ವೇಶನ್ ನಂಬರ್ 1 ಈ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ A(BC) ಆಗಿರುತ್ತೆ. ಇದುವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು ಪ್ರಾಬ್ಲಮ್ ಅಲ್ಲಿ ಹಾಫ್ ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದೀವಿ, A(BC) ನ. ನೆಕ್ಸ್ಟ್ AB(C) ನ ಕ್ಯಾಲ್ಕುಲೇಟ್ ಮಾಡಬೇಕು. AB(C) ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ AB ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. AB ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು A ಮ್ಯಾಟ್ರಿಕ್ಸ್ ಅಂತಂದ್ರೆ 1 1 -1 2 0 3 3 -1 2 ಇದು A ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದೇ ತರ B ಮ್ಯಾಟ್ರಿಕ್ಸ್ ಅಂತಂದ್ರೆ 1 3 0 2 -1 4 ಅಂತ ಇರುತ್ತೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಆರ್ಡರ್ ಬರೀತೀರಾ. ಇದು ಆರ್ಡರ್ 3 x 3 ಆಗಿರುತ್ತೆ. ಇದಕ್ಕೆ ಆರ್ಡರ್ ನ ಬರೆದಾಗ 3 x 2 ಆಗಿರುತ್ತೆ.
ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ. ಆದ್ರಿಂದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಓಲ್ಡ್ಸ್ ಆಗಿರುತ್ತೆ. ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ತಾರೆ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಬೇಕು, ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. 1 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 1, 1 ನ 0 ಗೆ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್ 0, -1 ಇಂಟು -1 ಅಂತಂದ್ರೆ +1. ನೆಕ್ಸ್ಟ್ 1 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 1 ಇಂಟು 3 3, 1 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 2, -1 ಇಂಟು 4 -4. ನೆಕ್ಸ್ಟ್ ಅದೇ ತರ ಸೆಕೆಂಡ್ ರೋ ಇಂದ 2 ಇಂಟು 1 2, 0 ಇಂಟು 0 0, 3 ಇಂಟು -1 -3. ನೆಕ್ಸ್ಟ್ 2 ಇಂಟು 3 ಅಂತಂದ್ರೆ 6, 0 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ 0, 3 ಇಂಟು 4 ಅಂತಂದ್ರೆ 12 ಆಗುತ್ತೆ. ನೆಕ್ಸ್ಟ್ 3 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 3 ಬರುತ್ತೆ, -1 ಇಂಟು 0 0, 2 ನ -1 ಗೆ ಮಲ್ಟಿಪ್ಲೈ ಮಾಡಿದ್ರೆ -2. ನೆಕ್ಸ್ಟ್ 3 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 9 ಬರುತ್ತೆ, -1 ಇಂಟು 2 ಅಂತಂದ್ರೆ -2, 4 ಇಂಟು 2 ಮಲ್ಟಿಪ್ಲೈ ಮಾಡಿದಾಗ 8 ಬರುತ್ತೆ. ಈ ತರ ಆಯ್ತು. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಇಲ್ಲೇ ನೋಟ್ ಮಾಡ್ಕೊಳ್ಳೋಣ. 1 ಇಂಟು 1 ಅಂತಂದ್ರೆ ಇದು ನಿಮ್ಗೆ 2 ಆಗುತ್ತೆ. ನೆಕ್ಸ್ಟ್ 5 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ, 2 ನಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ -1, 6 ಪ್ಲಸ್ 12 ಅಂತಂದ್ರೆ 18, 3 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1, 9 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 7, 7 ಗೆ 8 ನ ಆಡ್ ಮಾಡ್ತೀರಾ, 7 ಗೆ 8 ನ ಆಡ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ 15 ಬರುತ್ತೆ. ಇದು ಎ ಬಿ ಮ್ಯಾಟ್ರಿಕ್ಸ್. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಎ ಬಿ ಆಫ್ ಸಿ ಬೇಕು. ಎ ಬಿ ಆಫ್ ಸಿ ಮ್ಯಾಟ್ರಿಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಸ್ ಈಕ್ವಲ್ ಟು ಎ ಬಿ ಗೊತ್ತಿದೆ ನಮ್ಗೆ, ಬರ್ಕೊಂಡಿದ್ದೀವಿ. ಸಿ ಮ್ಯಾಟ್ರಿಕ್ಸ್ ನ ಬರೀತೀರಾ. ಸಿ ಮ್ಯಾಟ್ರಿಕ್ಸ್ ಅಂತ ಈ ತರ ಇದೆ. ದಟ್ ಈಸ್ 1 2 3 -4 ಅಂಡ್ ದೆನ್ 2 0 2 0 -2 1 ಅಂತ ಇದೆ. ಫಸ್ಟ್ ಆರ್ಡರ್ ನ ಬರೀತೀರಾ. ಮಲ್ಟಿಪ್ಲೈ ಮಾಡೋದಕ್ಕಿಂತ ಮುಂಚೆ ಆರ್ಡರ್. ಇದಕ್ಕೆ ಆರ್ಡರ್ ಬರೀತೀರಾ ಅಂತಂದ್ರೆ 3 x 2, ನಂಬರ್ ಆಫ್ ರೋಸ್ 3 ಇದೆ, ಕಾಲಮ್ 2 ಇದೆ. ನೆಕ್ಸ್ಟ್ ಅದೇ ತರ ಇದಕ್ಕೂ ಕೂಡ ಆರ್ಡರ್ ಬರೀತೀರಾ ಅಂತಂದ್ರೆ 2 x 1 2 3 4, 4 ಕಾಲಮ್ ಇದೆ. ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮು ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ. ಆದ್ರಿಂದ ಮಲ್ಟಿಪ್ಲೈ ಮಾಡಬಹುದು. ಮಲ್ಟಿಪ್ಲೈ ಮಾಡೋಣ ಇವಾಗ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. 2 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 2, 1 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 2 ಬರುತ್ತೆ. ನೆಕ್ಸ್ಟ್ 2 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 1 ನ 0 ಗೆ ಮಲ್ಟಿಪ್ಲೈ ಮಾಡ್ತೀರಾ 0, 2 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 6 ಬರುತ್ತೆ, 1 ನ -2 ಗೆ ಮಲ್ಟಿಪ್ಲೈ ಮಾಡಿದ್ರೆ -2 ಬರುತ್ತೆ, 2 ನ -4 ಗೆ ಮಲ್ಟಿಪ್ಲೈ ಮಾಡಿದ್ರೆ -8, 1 ಇಂಟು 1 ಅಂತಂದ್ರೆ +1. ಫಸ್ಟ್ ರೋ ಇಂದ ಮಲ್ಟಿಪ್ಲೈ ಮಾಡಾಯ್ತು. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡಿ. -1 ನ 1 ಗೆ ಮಲ್ಟಿಪ್ಲೈ ಮಾಡಿದ್ರೆ -1, 18 2s 36. ನೆಕ್ಸ್ಟ್ -1 ಇಂಟು 2 ಅಂತಂದ್ರೆ -2, 18 ಇಂಟು 0 ಅಂತಂದ್ರೆ 0. ನೆಕ್ಸ್ಟ್ ಅದೇ ತರ -3 ಗೆ ಮಲ್ಟಿಪ್ಲೈ ಮಾಡಿದ್ರೆ -3, 18 -2 ಅಂತಂದ್ರೆ -36 ಆಯ್ತು. -1 ಇಂಟು -4 ಅಂತಂದ್ರೆ +4, 18 1s 18. ನೆಕ್ಸ್ಟ್ ಅದೇ ತರ ಲಾಸ್ಟ್ 1 ಗೆ 1 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 1 ಪ್ಲಸ್ 15 ಇಂಟು 2 ಅಂತಂದ್ರೆ 30. ನೆಕ್ಸ್ಟ್ 1 ಇಂಟು 2 2 ಪ್ಲಸ್ 0. ನೆಕ್ಸ್ಟ್ 1 ಇಂಟು 3 3 ಮೈನಸ್ 15 2s 30. ನೆಕ್ಸ್ಟ್ 1 ಇಂಟು -4 ಪ್ಲಸ್ 15 1s 15. ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀರಾ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 4 ಬರುತ್ತೆ, ಇದು ಕೂಡ 4 ಬರುತ್ತೆ, 4 ಬರುತ್ತೆ, ಇದು 7 ಬರುತ್ತೆ, -7. ಯಾಕೆಂತಂದ್ರೆ 1 ನಲ್ಲಿ 8 ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ರ. ನೆಕ್ಸ್ಟ್ 36 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 35 ಬರುತ್ತೆ, -2 ಆಯ್ತು, ಇದು -39 ಆಯ್ತು. 4 ಗೆ 18 ನ ಆಡ್ ಮಾಡಿದ್ರೆ 22, 30 + 1 31 ಅಂಡ್ ದೆನ್ 2, 3 ನಲ್ಲಿ 30 ನ ಸಬ್ಟ್ರಾಕ್ಟ್ ಮಾಡಿದ್ರೆ -27, 15 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡ್ತೀರಾ, 15 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದ್ರೆ 11 ಬರುತ್ತೆ. ಇವಾಗ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕಾಲ್ ಮಾಡಿ. ಇಲ್ಲಿ ಈಕ್ವೇಶನ್ 1 ಇರುತ್ತೆ, ಇಲ್ಲಿ ಈಕ್ವೇಶನ್ 2 ಇರುತ್ತೆ. ಎರಡನ್ನ ಕಂಪೇರ್ ಮಾಡಿ. ಕಂಪೇರ್ ಮಾಡಿದಾಗ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ಫ್ರಮ್ ಈಕ್ವೇಶನ್ 1 and 2 ರಿಸಲ್ಟ್ ಬರೀತೀರಾ. ಲಾಸ್ಟ್ ಅಲ್ಲಿ ಏನಂತ ಬರೀತೀರಾ ಅಂತಂದ್ರೆ ಫ್ರಮ್ ಈಕ್ವೇಶನ್ 1 and 2 ವಿ ಗೆಟ್ LHS ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿರೋದ್ರಿಂದ LHS ನ ಈಕ್ವಲ್ ಅಂತ ಬರೀತೀರಾ. LHS ಏನಿದೆ, A of BC is equal to AB of C ಆಗಿರುತ್ತೆ. ಇಷ್ಟನ್ನ ಬರೆದ್ರೆ ನೀವು 5 ಮಾರ್ಕ್ಸ್ ಅನ್ನ ತಗೋಬಹುದು. A of BC AB of C ಎರಡನ್ನ ಕ್ಯಾಲ್ಕುಲೇಟ್ ಮಾಡಿ ಎರಡನ್ನ ಈಕ್ವಲ್ ಅಂತ ಹೇಳ್ಬೇಕು. ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಮಿಸ್ ಆದ್ರೂ ಕೂಡ ನಿಮಗೆ ರಾಂಗ್ ಆಗ್ಬಿಡುತ್ತೆ. ಇವೆರಡು ಈಕ್ವಲ್ ಆಗಬೇಕು ವಿತ್ ಸೈನ್ ಪ್ಲಸ್ ಆರ್ ಮೈನಸ್, ಅದು ಕೂಡ ಈಕ್ವಲ್ ಆಗಿರಬೇಕು. ಅದಕ್ಕೋಸ್ಕರ ಇದನ್ನ ನೀಟಾಗಿ
ನೆಕ್ಸ್ಟ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3ನ 3 ಟೈಮ್ಸ್ ಎಕ್ಸಾಮ್ ಕೇಳಿದ್ದಾರೆ. June 16, June 17, March 18. ಈ 3 ಸಲನೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಅದು ಕೂಡ ಕ್ವಶನ್ ನಂಬರ್ 40 ಪಾರ್ಟ್ ಡಿ ನಲ್ಲಿ ಕ್ವಶನ್ ನಂಬರ್ 40 ನಲ್ಲಿ ಕೇಳಿದ್ದಾರೆ. ಇಲ್ಲಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 3x3, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 3x3, ಸಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಕಾಲಮ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಎಸಿ ಬಿಸಿ ಎ ಪ್ಲಸ್ ಬಿ ಆಫ್ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಶೋ ದಟ್ ಎ ಪ್ಲಸ್ ಬಿ ಆಫ್ ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಂತಂದ್ರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳಿ. ಫಸ್ಟ್ ನಾವು ಎ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಎ ಸಿ ಇಸ್ ಈಕ್ವಲ್ ಟು ಎ ಅಂತಂದ್ರೆ 0 6 7 -6 0 8 7 -8 0. ಇದು ಎ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದೇ ತರ ಸಿ ಅಂತಂದ್ರೆ 2 -2 3 ಆಗಿರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಇಸ್ ಈಕ್ವಲ್ ಟು. ಅದಕ್ಕಿಂತ ಮುಂಚೆ ಆರ್ಡರ್ ನ ನೋಟ್ ಮಾಡ್ಕೋಬೇಕು. ಇದಕ್ಕೆ ಆರ್ಡರ್ 3x3 ಆಗಿರುತ್ತೆ. ಅದೇ ತರ ಇದಕ್ಕೆ ಆರ್ಡರ್ ಬರೀತೀರ ರೋಸ್ ಇಂಟು ಕಾಲಮ್. ರೋಸ್ 3 ಕ್ರಾಸ್ ಕಾಲಮ್ 1 ಇರುತ್ತೆ. ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿರೋದ್ರಿಂದ ನಮಗೆ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ 3x1. 3x1 ಅಂತಂದ್ರೆ ಮ್ಯಾಟ್ರಿಕ್ಸ್ ಸಿ ಕೊಟ್ಟಿದಾರಲ್ಲ ಆ ತರ ಇರುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ ನೋಡಿ, ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. 0 × 2 0. 6 ಗೆ -2 ಮಲ್ಟಿಪ್ಲೈ ಮಾಡ್ತೀರಾ -12. 7 ಗೆ 3 ಮಲ್ಟಿಪ್ಲೈ ಮಾಡ್ತೀರಾ 21. ನೆಕ್ಸ್ಟ್ -6 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ -12. 0 ಗೆ -2 ಮಲ್ಟಿಪ್ಲೈ ಮಾಡಿದ್ರೆ 0. 8 3s are 24. And then 7 × 2 14. 14 minus into minus plus 8 2s are 16. 0 × 3 ಅಂತಂದ್ರೆ 0 ಆಗಿರುತ್ತೆ. ಈ ವ್ಯಾಲ್ಯೂನ ನಾವು ಸಿಂಪ್ಲಿಫೈ ಮಾಡ್ತೀವಿ ಅಂತಂದ್ರೆ 21 ಅಲ್ಲಿ 12 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 9 ಬರುತ್ತೆ. 24 ಅಲ್ಲಿ 12 ನ ಸಬ್ಟ್ರಾಕ್ಟ್ ಮಾಡಿದಾಗ 12 ಬರುತ್ತೆ. 14 ಗೆ 16 ನ ಆಡ್ ಮಾಡಿದ್ರೆ 30 ಬರುತ್ತೆ. ಇದು ಎಸಿ. ಇದೇ ತರ ನೀವೇನ್ ಮಾಡಬೇಕು ಅಂತಂದ್ರೆ ಬಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಸಿ ಇಸ್ ಈಕ್ವಲ್ ಟು ಒನ್ಸ್ ಅಗೇನ್ ಬಿ ಅಂತಂದ್ರೆ 0 1 1 1 0 2 1 2 0. ನೆಕ್ಸ್ಟ್ ಸಿ ಅಂತಂದ್ರೆ ಸೇಮ್ 2 -2 3 ಅಂತಾನೆ ಇರುತ್ತೆ. ಇದಕ್ಕೆ ಆರ್ಡರ್ ನ ನೋಟ್ ಮಾಡ್ತೀರಾ 3x3. ಆರ್ಡರ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್ 3x1. ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ, ಮಲ್ಟಿಪ್ಲೈ ಮಾಡಬಹುದು. ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ 3x1. ಹಾಗಂತಂದ್ರೆ ಮ್ಯಾಟ್ರಿಕ್ಸ್ ಈ ತರ ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಕಾಲಮ್ ವೈಸ್. 0 × 2 0. 1 × -2 -2. 3 × 1 3. ನೆಕ್ಸ್ಟ್ 1 × 2 2. 0 × -2 0. 2 3s are 6. 1 × 2 2. 2 × -2 -4. 0 × 3 0. ಆಡ್ ಮಾಡಿದ್ದೀನಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1. 6 + 2 ಅಂತಂದ್ರೆ 8. 2 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದ್ರೆ -2 ಬರುತ್ತೆ. ಇದು ಬಿ ಸಿ ಮ್ಯಾಟ್ರಿಕ್ಸ್. ನಮಗೆ ಆರ್ ಎಚ್ ಎಸ್ ಸೈಡ್ ಅಲ್ಲಿ ಎ ಸಿ ಪ್ಲಸ್ ಬಿ ಸಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಈ ತರ ಬರೀತಾ ಇದೀವಿ ನಾವು ಎ ಸಿ ಮ್ಯಾಟ್ರಿಕ್ಸ್ ಪ್ಲಸ್ ಬಿ ಸಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಎ ಸಿ ಅಂತಂದ್ರೆ 9 12 30 ಅಂತ ಇದೆ. ಅದೇ ತರ ಪ್ಲಸ್ ಬಿ ಸಿ ಮ್ಯಾಟ್ರಿಕ್ಸ್ ಅಂತಂದ್ರೆ 1 8 -2 ಅಂತ ಇದೆ. ಇದೆರಡನ್ನ ಆಡ್ ಮಾಡ್ತೀರಾ. 9 ಗೆ 1 ಅನ್ನ ಆಡ್ ಮಾಡ್ತಕ್ಕಂಥದ್ದು ಗೊತ್ತಿರುತ್ತೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡ್ತೀರಾ. 9 ಗೆ 1 ಆಡ್ ಮಾಡ್ತೀರಾ 10. 12 ಗೆ 8 ಆಡ್ ಮಾಡಿದ್ರೆ 20. 30 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 28 ಬರುತ್ತೆ. ಇದು ಎ ಸಿ ಪ್ಲಸ್ ಬಿ ಸಿ. ಇದನ್ನ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಆ ತರ ನೋಟ್ ಮಾಡ್ಕೊಂಡ್ರಿ. ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಎ ಸಿ ಪ್ಲಸ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ ಎ ಪ್ಲಸ್ ಬಿ ಆಫ್ ಸಿ ಬೇಕು. ಅದು ಬೇಕು ಅಂತಂದ್ರೆ ಫಸ್ಟ್ ಬ್ರಾಕೆಟ್ ಒಳಗಡೆ ಇರತಕ್ಕಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹಾಗಂತಂದ್ರೆ ಏನು, ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಅಂತಂದ್ರೆ 0 6 7 -6 0 8 7 -8 0. ನೆಕ್ಸ್ಟ್ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅಂತಂದ್ರೆ 0 1 1 1 0 2 1 2 0. ಇದೆರಡನ್ನ ಆಡ್ ಮಾಡಿ ಬರೀತೀರಾ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 + 0 0. 6 + 1 7. 7 + 1 8. -6 + 1 -5. 0 + 0 0. 8 + 2 10. 7 ಗೆ 1 ಅನ್ನ ಆಡ್ ಮಾಡಿದ್ರೆ 8 ಬರುತ್ತೆ. -8 + 2 -6.
0 ಪ್ಲಸ್ 0 0 ಬರುತ್ತೆ. ಇದು a ಪ್ಲಸ್ ಬಿ. ಬಟ್ ವಿ ವಾಂಟ್ a ಪ್ಲಸ್ ಬಿ ಆಫ್ ಸಿ. a ಪ್ಲಸ್ ಬಿ ಆಫ್ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ a ಪ್ಲಸ್ ಬಿ ಆಫ್ ಸಿ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇವಾಗ ಆಲ್ರೆಡಿ ಬರ್ದಿದ್ದೀರಾ 0 7 8 ಮೈನಸ್ 5 0 10. ಅದೇ ತರ 8 ಮೈನಸ್ 6 0. ಇದಕ್ಕೆ ಸಿ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ಸಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಲ್ಲಿದೆ ನೋಡಿ 2 ಮೈನಸ್ 2 3 ಅಂತ ಇದೆ. ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಆರ್ಡರ್ ಬರೀತೀರಾ. ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ 3 ಕ್ರಾಸ್ 3 ಆಗಿರುತ್ತೆ. ಇದಕ್ಕೆ ಆರ್ಡರ್ ನ ಬರೆದ್ರೆ 3 ಕ್ರಾಸ್ 1 ಆಗಿರುತ್ತೆ. ಫಸ್ಟ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿರೋದ್ರಿಂದ ಮಲ್ಟಿಪ್ಲೈ ಮಾಡಬಹುದು. ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಅಥವಾ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಅಂತಂದ್ರೆ ರೋ ವೈಸ್ ಕಾಲಮ್ ವೈಸ್. 0 ಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ 0, 7 2s ಮೈನಸ್ 14, 8 into 3 plus 24. ನೆಕ್ಸ್ಟ್ ಮೈನಸ್ 5 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ ಮೈನಸ್ 10, 0 into ಮೈನಸ್ 2 ಪ್ಲಸ್ 0, 10 ಗೆ 3 ನ ಮಲ್ಟಿಪ್ಲೈ ಮಾಡ್ತೀರಾ 30, 8 ಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ 8 2s 16, ಮೈನಸ್ ಇಂಟು ಮೈನಸ್ ಪ್ಲಸ್ 6 2s 12, 0 ಗೆ 3 ನ ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ. ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 24 ಅಲ್ಲಿ 14 ನ ಸಬ್ಟ್ರಾಕ್ಟ್ ಮಾಡಿದ್ರೆ 10 ಬರುತ್ತೆ. 13 ನಲ್ಲಿ 10 ನ ಸಬ್ಟ್ರಾಕ್ಟ್ ಮಾಡಿದಾಗ 20 ಬರುತ್ತೆ. 16 ಗೆ 12 ನ ಆಡ್ ಮಾಡಿದ್ರೆ 28 ಬರುತ್ತೆ. ಇದು a ಪ್ಲಸ್ ಬಿ ಆಫ್ ಸಿ ಆಗಿರುತ್ತೆ. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕಾಲ್ ಮಾಡಿ. ಇಲ್ಲಿ ಆಲ್ರೆಡಿ ಈಕ್ವೇಶನ್ ನಂಬರ್ 1 ಇದೆ. ಇವಾಗ ಈಕ್ವೇಶನ್ ನಂಬರ್ 2 ಇದೆ. ಅದನ್ನ ಈ ತರ ಬರೀತೀರಾ. ಫ್ರಮ್ ಈಕ್ವೇಶನ್ 1 and 2. ಫ್ರಮ್ ಈಕ್ವೇಶನ್ 1 and 2 ವಿ ಗೆಟ್. ಎರಡು ಈಕ್ವೇಶನ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ರೈಟ್ ಸೈಡ್ ಅಲ್ಲಿ ಮ್ಯಾಟ್ರಿಕ್ಸ್ ಸೇಮ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿರೋದ್ರಿಂದ ನಾವೇನಂತ ಹೇಳ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡ್ ನ ಈಕ್ವಲ್ ಅಂತ ಹೇಳ್ಬೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ ತರ ಇದೆ, ದಟ್ ಈಸ್ a ಪ್ಲಸ್ ಬಿ ಆಫ್ ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಆಗಿರುತ್ತೆ. ಹೆನ್ಸ್ ವೆರಿಫೈಡ್. ಇಷ್ಟನ್ನ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಮಾರ್ಚ್ 2014 ಅಲ್ಲಿ 5 ಮಾರ್ಕ್ಸ್ ಗೆ ಕೇಳಿದರೆ ಲಾಸ್ಟ್ ಥರ್ಡ್ ಕ್ವಶನ್ ಮಾಡಿದ್ವಲ್ಲ ಅದೇ ತರ ಇದೆ. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 2x2, ಬಿ ಕೊಟ್ಟಿದ್ದಾರೆ 2x2, ಸಿ ಕೊಟ್ಟಿದ್ದಾರೆ 2x2. ಕ್ಯಾಲ್ಕುಲೇಟ್ ಎ ಸಿ. ಎ ನ ಸಿ ಗೆ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಬಿ ಸಿ, ಬಿ ನ ಸಿ ಗೆ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಎ ಪ್ಲಸ್ ಬಿ ಆಫ್ ಸಿ. ಎ ಸಿ ಬಿ ಸಿ ಸಿಕ್ಕಿರುತ್ತೆ, ಇವೆರಡನ್ನ ಆಡ್ ಮಾಡಿರ್ತಾರೆ ಈಕ್ವೇಶನ್ 1. ನೆಕ್ಸ್ಟ್ ಎ ಪ್ಲಸ್ ಬಿ ಮಾಡಿ ಅದನ್ನ ಸಿ ಗೆ ಮಲ್ಟಿಪ್ಲೈ ಮಾಡ್ತಾರೆ ಈಕ್ವೇಶನ್ 2. ನೆಕ್ಸ್ಟ್ ವೆರಿಫೈ ಮಾಡೋದು. ಈಕ್ವೇಶನ್ 1 and 2 ವೆರಿಫೈ ಆಗಿದೆ ಅಂತ ಹೇಳ್ತೀರಾ. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ರಲ್ಲ ಅದೇ ತರ ಸಾಲ್ವ್ ಮಾಡಿದೀನ. ಇದು ನಿಮಗೆ ಹೋಮ್ ವರ್ಕ್. ಮಾರ್ಚ್ 2014 ಅಲ್ಲಿ ಕೇಳಿದರೆ ಇದು ಹೋಮ್ ವರ್ಕ್, ನೀವೇ ಸಾಲ್ವ್ ಮಾಡಿ ಅದನ್ನ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಅನ್ನ ಮಾರ್ಚ್ 2017 ಅಲ್ಲಿ ಕೇಳಿದರೆ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬೇರೆ ಎಲ್ಲ ಎ ಬಿ ಸಿ ಹತ್ರ ಎಲ್ಲ ಕೊಡ್ತಿದ್ರು, ಇಲ್ಲಿ ಎ ಮಾತ್ರ ಕೊಟ್ಟಿದ್ದಾರೆ. ಪ್ರೂವ್ ದಟ್ a cube minus 6a square plus 7a plus 2i is equal to 0. ಇದೊಂದು ಈಕ್ವೇಶನ್. ಆ ಈಕ್ವೇಶನ್ ನ ತಗೊಂಡು 0 ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಎಲ್ಲಾ ವ್ಯಾಲ್ಯೂಗಳನ್ನ ನೋಡ್ತಾ ಬರೋಣ. ಫಸ್ಟ್ ಇಲ್ಲಿಂದ ಬರೋಣ. ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನಿಮ್ಗೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ 3x3 ಆಗಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 ಬರೀಬೇಕು. ಅಂದ್ರೆ ಈ ತರ ಬರೀತೀರಾ. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. ಐ ಪ್ಲೇಸ್ ಗೆ ಇದನ್ನ ಬರ್ಕೋಬೇಕು. ಇದನ್ನ ಅವ್ರು ಕೊಟ್ಟಿರಲ್ಲ, ನಿಮ್ಗೆ ಗೊತ್ತಿರಬೇಕದು. ಸಪೋಸ್ ನಿಮ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ 2x2 ಆಗಿದ್ರೆ ಇದು 3x3. ಸಪೋಸ್ ಇದನ್ನ ಏನಾದ್ರೂ ಅವರು 2x2 ಕೊಟ್ಟರೆ ಅವಾಗ ಈ ತರ ಬರ್ಕೋಬೇಕು 1 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1x1 ಏನಾಗಿರುತ್ತೆ ಅಂತಂದ್ರೆ 1 ಮಾತ್ರ ಇರುತ್ತೆ. ಈ ತರ ಇವಾಗ ನಿಮ್ಗೆ 3x3 ಕೊಟ್ಟಿರೋದ್ರಿಂದ ನಾವು ಐ ಪ್ಲೇಸ್ ಗೆ ಇದನ್ನ ಬರ್ಕೋಬೇಕು. ಅದಕ್ಕೆ 2 ಮಲ್ಟಿಪ್ಲೈ ಮಾಡ್ತೀರಾ. 2 ನ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಎ ಕೊಟ್ಟಿದ್ದಾರೆ, ಅದಕ್ಕೆ 7 ಮಲ್ಟಿಪ್ಲೈ ಮಾಡ್ತೀವಿ. ಅದಾದ್ಮೇಲೆ ಎ ಸ್ಕ್ವೇರ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಫಸ್ಟ್ ಏನ್ ಮಾಡಬೇಕು, ಎ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಎ ಕ್ಯೂಬ್, ಅದನ್ನೂ ಕೂಡ ಕೊಟ್ಟಿಲ್ಲ, ಹಾಗಾಗಿ ಏನ್ ಮಾಡಬೇಕು, ಎ ಕ್ಯೂಬ್ ನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎ ಸ್ಕ್ವೇರ್ ಮತ್ತೆ ಎ ಕ್ಯೂಬ್ ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಎ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈ ಎ ಸ್ಕ್ವೇರ್ ಅಂತ ಇರತಕ್ಕಂಥದನ್ನ ಎ ಇಂಟು ಎ ಅಂತ ಬರ್ಕೋಬೋದಾ. ಎನ ನಾವು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್ ಬರುತ್ತೆ. ಹಾಗಾದ್ರೆ ಅದು ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಎ ಮ್ಯಾಟ್ರಿಕ್ಸ್ ಈ ತರ ಇದೆ. 1 0 2 ಅಂತ ಇದೆ, 2 0 2 1 ಅಂತ ಇದೆ, 2 0 3 ಅಂತ ಇದೆ. ಮತ್ತೊಂದು ಎ ಮ್ಯಾಟ್ರಿಕ್ಸ್ ಕೂಡ ಇದೇ ತರ ಇರುತ್ತೆ. ಅಂದ್ರೆ 1 0 2 0 2 1
203 ಈ ತರ ಆಯ್ತು. ಇವಾಗ ಇದೆರಡನ್ನ ನಾವು ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರ್ಕೋಬೇಕು. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್. ಆರ್ಡರ್ ನ ನೋಟ್ ಮಾಡ್ಕೊಂಡ್ರೆ ಇದು 3x3 ಆಗಿರುತ್ತೆ, ಇದು 3x3 ಆಗಿರುತ್ತೆ. ಮಲ್ಟಿಪ್ಲೈ ಮಾಡಬಹುದು. ಮತ್ತೆ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಗೆ ಆರ್ಡರ್ ಏನಾಗಿರುತ್ತೆ, 3x3 ಆಗಿರುತ್ತೆ. ಮಲ್ಟಿಪ್ಲೈ ಮಾಡೋಣ. 1 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 1, 0 0 ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 0, 2 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 4. ಒಂದೇ ಎಲಿಮೆಂಟ್. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್. ನೆಕ್ಸ್ಟ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್. 1 ಇಂಟು 0 ಅಂತಂದ್ರೆ 0, 0 ಇಂಟು 2 ಅಂತಂದ್ರೂ ಕೂಡ 0ನೇ, 2 ಇಂಟು 0 ಅಂತಂದ್ರೂ ಕೂಡ 0. ನೆಕ್ಸ್ಟ್ ಲಾಸ್ಟ್ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ. 1 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 2 ಬರುತ್ತೆ. ನೆಕ್ಸ್ಟ್ 0 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 0, 2 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 2 3 is 6. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೆಕೆಂಡ್ ರೋ ಅಂತಂದ್ರೆ 0 to 1 ಇಂದ. 0 ಇಂದ 1 ಮಲ್ಟಿಪ್ಲೈ ಮಾಡಿದ್ರೆ 0, 2 ಇಂದ 0 ಮಲ್ಟಿಪ್ಲೈ ಮಾಡಿದಾಗ್ಲೂ 0ನೇ ಬರುತ್ತೆ. 1 ಇಂದ 2 ನ ಮಲ್ಟಿಪ್ಲೈ ಮಾಡಿದಾಗ 2 ಬರುತ್ತೆ. ನೆಕ್ಸ್ಟ್ 0 ಇಂಟು 0 0 ಪ್ಲಸ್ 2 ಇಂಟು 2 ಅಂತಂದ್ರೆ 4 ಆಗುತ್ತೆ. ನೆಕ್ಸ್ಟ್ 1 ಇಂಟು 0 ಅಂತಂದ್ರೆ 0 ಆಗುತ್ತೆ. ನೆಕ್ಸ್ಟ್ 0 ಇಂಟು 2 ಅಂತಂದ್ರೆ 0, 2 ಇಂಟು 1 ಅಂತಂದ್ರೆ 2, ಅಂಡ್ ದೆನ್ 1 ಇಂಟು 3 ಅಂತಂದ್ರೆ 3. ನೆಕ್ಸ್ಟ್ 2 ಇಂದ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ. 2 ಇಂಟು 1 ಅಂತಂದ್ರೆ 2 ಬರುತ್ತೆ. 0 ಇಂಟು 0 ಅಂತಂದ್ರೆ 0 ಬರುತ್ತೆ. 3 2s are 6. ನೆಕ್ಸ್ಟ್ 2 ಇಂಟು 0 0, 0 ಇಂಟು 2 ಅಂತಂದ್ರೂ 0 ಆಗಿರುತ್ತೆ. 3 ಗೆ 0 ನ ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ. ನೆಕ್ಸ್ಟ್ 2 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 2 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 2 ಬರುತ್ತೆ. ನೆಕ್ಸ್ಟ್ 2 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 0 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 0 ಬರುತ್ತೆ. ನೆಕ್ಸ್ಟ್ 3 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 3 ಇಂಟು 3 ಅಂತಂದ್ರೆ 9 ಬರುತ್ತೆ. ಇದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಅದನ್ನ ಕ್ಯಾಲ್ಕುಲೇಟ್ ಬರೀತೀರಾ ಅಂತಂದ್ರೆ ಈ ತರ ಬರುತ್ತೆ. 1 ಪ್ಲಸ್ 4 ಅಂತಂದ್ರೆ 5 ಆಯ್ತು, 0 ಆಗಿರುತ್ತೆ. ನೆಕ್ಸ್ಟ್ 6 ಪ್ಲಸ್ 2 8, ಅಂಡ್ ದೆನ್ 2 4 5 8 0 0, 4 ಪ್ಲಸ್ 9 ಅಂತಂದ್ರೆ 13 ಬರುತ್ತೆ. ಇದು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಗೊತ್ತಾಗಿರುತ್ತೆ. ನೆಕ್ಸ್ಟ್ ನಮಗೆ ಎ ಕ್ಯೂಬ್ ಬೇಕು. ಎ ಕ್ಯೂಬ್ ಮ್ಯಾಟ್ರಿಕ್ಸ್ ನ ಈ ತರ ಬರೀಬಹುದು. ಎ ಕ್ಯೂಬ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎ ಅಂತ ಬರೀಬಹುದು. ಎ ಸ್ಕ್ವೇರ್ ಇಂಟು ಎ. ಎ ಸ್ಕ್ವೇರ್ ಇಂಟು ಎ ಅಂತಂದ್ರೆ ಎರಡು ಬೇಸ್ ಏನಿರೋದ್ರಿಂದ ಇಲ್ಲಿ ಪವರ್ ಅಲ್ಲಿ 2 ಇರುತ್ತೆ, ಪವರ್ ಅಲ್ಲಿ 1 ಇರುತ್ತೆ. ಆಡ್ ಮಾಡಿದಾಗ ನಮಗೆ 3 ಬರುತ್ತೆ. ಎ ಸ್ಕ್ವೇರ್ ಗೊತ್ತಿದೆ, ಆಲ್ರೆಡಿ ಬರ್ಕೊಂಡಿದೀವಿ. ಎ ಮ್ಯಾಟ್ರಿಕ್ಸ್ ಬರೀತೀರಾ. ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ ನೋಡಿ. 1 0 2 1 0 2 0 2 1 0 2 1 2 0 3 2 0 3. ಒನ್ಸ್ ಅಗೈನ್ ಇದನ್ನು ಕೂಡ ಮಲ್ಟಿಪ್ಲೈ ಮಾಡ್ತೀರಾ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ 5 ಇಂಟು 1 5, 0 ಇಂಟು 0 0, 8 2s are 16. ಹಾಗಾಗಿ ಎಲಿಮೆಂಟ್ ಏನಾಗಿರುತ್ತೆ ಅಂತಂದ್ರೆ 5 0 16. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಒನ್ ಗೆ ಮಲ್ಟಿಪ್ಲೈ ಮಾಡ್ತೀರಾ. 5 ಇಂಟು 0 0, 0 ಇಂಟು 2 0, 0 ಇಂಟು 8 ಅಂತಂದ್ರೆ 0, 3 zeros ಇರುತ್ತೆ. 0 ಪ್ಲಸ್ 0 ಪ್ಲಸ್ 0. ನೆಕ್ಸ್ಟ್ 5 2s are 10, 0 ಇಂಟು 1 0, 8 3s are 24, 5 2s are 10 ಪ್ಲಸ್ 0 ಪ್ಲಸ್ 8 3s are 24. ಫಸ್ಟ್ ರೋ ಇಂದ ಮಲ್ಟಿಪ್ಲೈ ಮಾಡಾಯ್ತು. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡ್ತೀರಾ. 2 ಇಂಟು 1 ಅಂತಂದ್ರೆ 2 ಬರುತ್ತೆ. 0 ನ 4 ನ 0 ಗೆ ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ. ನೆಕ್ಸ್ಟ್ 5 ಇಂಟು 2 10, 5 ಇಂಟು 2 10. ನೆಕ್ಸ್ಟ್ 2 ಇಂಟು 0 0, 4 ಇಂಟು 2 8, 5 ಇಂಟು 0 0. ಹಾಗಾಗಿ ಇದು 0 8 0 ಆಯ್ತು. 0 8 0. ನೆಕ್ಸ್ಟ್ 2 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ 4 4, 4 ಇಂಟು 1 ಅಂತಂದ್ರೆ 4 ಬರುತ್ತೆ. ಅಂಡ್ ದೆನ್ 5 3s are 15 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ 8 ಇಂಟು 1 8 ಪ್ಲಸ್ 0 ಇಂಟು 0 0, 13 2s are 26. ನೆಕ್ಸ್ಟ್ 0 0 0, ಪೂರ್ತಿ ಆ ಟರ್ಮ್ಗಳೇನಾಗಿರುತ್ತೆ 0 ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಗೆ ಮಲ್ಟಿಪ್ಲೈ ಮಾಡ್ತಾರೆ. 8 2s are 16, 0 ಇಂಟು 1 0 ಪ್ಲಸ್ 13 3s are 39 ಬರುತ್ತೆ. ಇವಾಗ ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಸಿಂಪ್ಲಿಫೈ ಮಾಡ್ತೀವಿ ಅಂತಂದ್ರೆ
ಅದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಆನ್ಸರ್ ಈ ತರ ಬರುತ್ತೆ. 55 ಪ್ಲಸ್ 16 21 0. ನೆಕ್ಸ್ಟ್ 24 ಪ್ಲಸ್ 10 34 and then 2 plus 10 12 8 15 plus 8 ಅಂತಂದ್ರೆ 15 plus 4 ಅಂತಂದ್ರೆ 19 plus 4 ಅಂತಂದ್ರೆ 23. 26 ಗೆ 8 ನ ಆಡ್ ಮಾಡ್ತೀರಾ ಅಂತಂದ್ರೆ 34 and then 0 39 49 55 ಆಗುತ್ತೆ. ಇದು a ಕ್ಯೂಬ್ ಆಗಿರುತ್ತೆ. a ಸ್ಕ್ವೇರ್ ಮತ್ತೆ a ಕ್ಯೂಬ್ ನ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಿಮಗೆ ಅವ್ರು ನೋಡ್ತಕ್ಕಂಥದ್ದು a ಸ್ಕ್ವೇರ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತಾರೆ, ನೆಕ್ಸ್ಟ್ a ಕ್ಯೂಬ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತಾರೆ. ಇವಾಗ a ಸ್ಕ್ವೇರ್ ಗೊತ್ತಾಗಿದೆ, a ಕ್ಯೂಬ್ ಗೊತ್ತಾಗಿದೆ, ನೆಕ್ಸ್ಟ್ ಈಕ್ವೇಶನ್ ನ ತಗೊಂಡು ಪ್ರೂವ್ ಮಾಡಬೇಕು. ಕನ್ಸಿಡರ್ ಮಾಡೋಣ ಈಕ್ವೇಶನ್. ನೋಡಿ ಈಕ್ವೇಶನ್ ಈ ತರ ಇದೆ. ನಾವು ಅಥವಾ ಕನ್ಸಿಡರ್ a ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2 ಇಂಟು I. ಅದನ್ನ 0 ಅಂತ ಬರ್ಕೋಬಾರ್ದು, ನೀವು ಪ್ರೂವ್ ಮಾಡಬೇಕು. ಇಸ್ ಈಕ್ವಲ್ ಟು a ಕ್ಯೂಬ್ ಅಂತಂದ್ರೆ 21 0 34 ಮತ್ತೆ ಇದು 12 ಆಗಿರುತ್ತೆ, 8 ಆಗಿರುತ್ತೆ, ಇದು 23 ಆಗಿರುತ್ತೆ. ನೆಕ್ಸ್ಟ್ ಇದು 34 ಆಗಿರುತ್ತೆ, ಇದು 0 ಆಗಿರುತ್ತೆ, ಇದು 55 ಆಗಿರುತ್ತೆ a ಕ್ಯೂಬ್. ನೆಕ್ಸ್ಟ್ ಮೈನಸ್ 6 ಅನ್ನ ಹಾಗೆ ನೋಟ್ ಮಾಡ್ತೀರಾ. ಅದಾದ್ಮೇಲೆ a ಸ್ಕ್ವೇರ್ ಬರ್ಕೋಬೇಕು. a ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಇದು 5 0 8 ಅಂಡ್ ದೆನ್ 2 4 5 8 0 13 ಇದು a ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ 7 ಇಂಟು a ನೋಟ್ ಮಾಡ್ತೀರಾ. ಪ್ಲಸ್ 7 ಇಂಟು a ಅಂತಂದ್ರೆ ನಿಮಗೆ ಮ್ಯಾಟ್ರಿಕ್ಸ್ ಗೊತ್ತಿರುತ್ತೆ, ಅವಾಗಲೇ ಹಿಂದೆ ಅವರೇ ಕೊಟ್ಟಿರ್ತಾರೆ. 1 0 2 1 0 2 0 2 1 0 2 1 2 0 3 ಇದು a ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಅದಾದ್ಮೇಲೆ ಪ್ಲಸ್ 2 ಇಂಟು I ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 1 0 0 0 1 0 0 0 1 ಈ ತರ ಬರ್ಕೊಂಡಿರ್ತೇವೆ. ಎಲ್ಲಾ ವ್ಯಾಲ್ಯೂನು ಕೂಡ ಸಿಂಪ್ಲಿಫೈ ಮಾಡಿ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಾಗಿದೆ. ಇವಾಗ ಜಸ್ಟ್ ಸಿಂಪ್ಲಿಫೈ ಮಾಡೋದಷ್ಟೇ. ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಇದು 21 0 34 12 8 23 34 0 55 ಹಾಗೆ ನೋಟ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್ ಮೈನಸ್ 6 ನ ಮಲ್ಟಿಪ್ಲೈ ಮಾಡಬೇಕು ಒಳಗಡೆ. 6 5 30 0 6 8 48. ನೆಕ್ಸ್ಟ್ ಇದು 12 ಆಗುತ್ತೆ, 24 ಆಗುತ್ತೆ, 30 ಆಗುತ್ತೆ, ಇದು 48 ಆಗಿರುತ್ತೆ, 0 ಆಗಿರುತ್ತೆ. 60 ಪ್ಲಸ್ 18 ಅಂತಂದ್ರೆ ಇದು 78 ಆಗಿರುತ್ತೆ. ನೆಕ್ಸ್ಟ್ 7 ನ ಮಲ್ಟಿಪ್ಲೈ ಮಾಡ್ತೀರಾ. 7 ನ ಮಲ್ಟಿಪ್ಲೈ ಮಾಡಿದಾಗ ಇದು 7 ಆಯ್ತು, 0 14 0 14 7 14 0 21. ನೆಕ್ಸ್ಟ್ ಲಾಸ್ಟ್ ಒನ್ ಪ್ಲಸ್ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 0 0 0 2 0 0 0 2 ಅಂತ ಆಯ್ತು, 0 0 2. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಮೈನಸ್ 30 ಇದೆ, ಪ್ಲಸ್ 21 ಗೆ ಪ್ಲಸ್ 7 ನ ಆಡ್ ಮಾಡಿದಾಗ 28 ಪ್ಲಸ್ 2 ಅಂತಂದ್ರೆ 30 ಮೈನಸ್ 30 ಅಂತಂದ್ರೆ 0. ನೆಕ್ಸ್ಟ್ 0 ಇದೆ 0 ಇದೆ 0 ಇದೆ 0 ಇದೆ, ಸೆಕೆಂಡ್ ಒನ್ ಕೂಡ 0 ಆಗಿರುತ್ತೆ. ಇಲ್ಲಿ 34 ಇದೆ ಪ್ಲಸ್ 14 ಆಡ್ ಮಾಡ್ತೀರಾ. 34 ಗೆ 14 ಆಡ್ ಮಾಡಿದ್ರೆ 48 ಮೈನಸ್ 48 0. ನೆಕ್ಸ್ಟ್ ಇಲ್ಲಿ 12 ಇದೆ ಮೈನಸ್ 12 ಇದೆ, ಕ್ಯಾನ್ಸಲ್ ಆಯ್ತು, 0 0 ಇದೆ, ಆದ್ರಿಂದ 0 ಇದೆ. ನೆಕ್ಸ್ಟ್ ಇಲ್ಲಿ 24 ಇದೆ, ಇಲ್ಲಿ 14 ಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ. 16 ಪ್ಲಸ್ 8 ಅಂತಂದ್ರೆ 24 ಪ್ಲಸ್ 24 ಮೈನಸ್ 24 0. ನೆಕ್ಸ್ಟ್ ಇಲ್ಲಿ 30 ಇದೆ ಮೈನಸ್ 30, 7 ಇದೆ 23 ಇದೆ, 7 ಪ್ಲಸ್ 23 30 ಮೈನಸ್ 30 0. ನೆಕ್ಸ್ಟ್ ಇಲ್ಲಿ 48 ಇದೆ, 14 ಗೆ 34 ಆಡ್ ಮಾಡ್ತೀರಾ, ಅವಾಗ 48 ಬರುತ್ತೆ, ಪ್ಲಸ್ 48 ಮೈನಸ್ 48 0. ನೆಕ್ಸ್ಟ್ 0 0 0 0 ಇದೆ, 0 ಆಯ್ತು. ಲಾಸ್ಟ್ ಒನ್ ಇಲ್ಲಿ ಪ್ಲಸ್ 21 ಇದೆ, 21 ಗೆ 2 ನ ಆಡ್ ಮಾಡ್ತೀರಾ, 23 ನ ಇದಕ್ಕೆ ಆಡ್ ಮಾಡಿದ್ರೆ 78 ಪ್ಲಸ್ 78 ಮೈನಸ್ 78 0 ಆಯ್ತು. ಇದನ್ನ 0 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸಿಂಪ್ಲಿ ಇಟ್ ಈಸ್ ಡಿನೋಟೆಡ್ ಬೈ 0 ಅಂತ ಪ್ರೂವ್ ಮಾಡಬೇಕಿತ್ತು ಆ ಈಕ್ವೇಶನ್ ನ. ಆ ಈಕ್ವೇಶನ್ ತಗೊಂಡು ಏನ್ ಮಾಡಿದೀವಿ, 0 ಅಂತ ಪ್ರೂವ್ ಮಾಡಿದೀವಿ. ಇದು ತುಂಬಾ ಸಿಂಪಲ್ ಆಗಿರುತ್ತೆ, ಇದೇ ನಿಮ್ಗೆ ಅಷ್ಟು ಕಷ್ಟ ಅಂತ ಅನ್ಸಲ್ಲ. ನೀವು a ಸ್ಕ್ವೇರ್ ಮತ್ತೆ a ಕ್ಯೂಬ್ ಮ್ಯಾಟ್ರಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಏನಾದ್ರೂ ನಿಮ್ಗೆ ಒಂದು ನಂಬರ್ ತಪ್ಪಾಗಿದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಕೊಡಲ್ಲ.
ಎ ಸ್ಕ್ವೇರ್ ನ ಕರೆಕ್ಟ್ ಆಗಿ ಬರ್ದಿದ್ರೆ 2 ಮಾರ್ಕ್ಸ್ ಸಿಗುತ್ತೆ, ಎ ಕ್ಯೂಬ್ ಕರೆಕ್ಟ್ ಆಗಿದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಈ ಸಿಂಪ್ಲಿಫಿಕೇಶನ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಆದ್ರಿಂದ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್ ಅದೇ ತರ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ. ಇದನ್ನ 3 ಟೈಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಮಾರ್ಚ್ 19, ಮಾರ್ಚ್ 15, ಜೂನ್ 16, ಜೂನ್ 14 3 ಟೈಮ್ಸ್ ಕೇಳಿದ್ದಾರೆ. ಒನ್ಸ್ ಅಗೈನ್ 3x3 ಮ್ಯಾಟ್ರಿಕ್ಸ್ ನೇ ಕೊಟ್ಟಿದ್ದಾರೆ. A is equal to show that a cube minus 23a minus 40i is equal to 0. I ಗೊತ್ತಿರುತ್ತೆ. ಇದು ಆರ್ಡರ್ 3x3 ಆಗಿರೋದ್ರಿಂದ i ಏನ್ ಬರೀಬೇಕು? 1 0 0 0 1 0 0 0 1 i. ಅದಕ್ಕೆ 40 ಮಲ್ಟಿಪ್ಲೈ ಮಾಡ್ಕೊಳ್ಳೋದು. a ಅವರೇ ಕೊಟ್ಟಿರ್ತಾರೆ, ಅದಕ್ಕೆ 23 ಮಲ್ಟಿಪ್ಲೈ ಮಾಡೋದು. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಇದನ್ನ a ಕ್ಯೂಬ್ ಬೇಕು ಅಂತಂದ್ರೆ ಏನ್ ಮಾಡಬೇಕು? a ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಈಕ್ವೇಶನ್ ಅಲ್ಲಿ a ಸ್ಕ್ವೇರ್ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಏನ್ ಮಾಡ್ಬೇಕು ನಾವು? a ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. a ಸ್ಕ್ವೇರ್ a ಇಂಟು a ಸ್ಕ್ವೇರ್ ಸಿಗುತ್ತೆ. ನೆಕ್ಸ್ಟ್ ಲೈನ್ ಅಲ್ಲಿ a ಕ್ಯೂಬ್ a ಸ್ಕ್ವೇರ್ ಇಂಟು a ಸ್ಕ್ವೇರ್ ಗೊತ್ತಿರುತ್ತೆ, a ಗೊತ್ತಿರುತ್ತೆ, ಮಲ್ಟಿಪ್ಲೈ ಮಾಡಿ a ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದೆಲ್ಲ ಆದ್ಮೇಲೆ ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಕನ್ಸಿಡರ್ ಈಕ್ವೇಶನ್ ಬರ್ಕೊಂಡು ಈಕ್ವಲ್ಸ್ ಹಾಕಿ ಒಂದು ಸ್ಟೆಪ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಇನ್ನೊಂದು ಸ್ಟೆಪ್ ಅಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ 0 ಅಂತ ಬರೆದು ಅದನ್ನ 0 ಅಂತ ಪ್ರೂವ್ ಮಾಡ್ತೀರಾ. ಇದು ನಿಮಗೆ ಹೋಮ್ವರ್ಕ್ 6th ಒನ್. ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕಾದ್ರೆ. ನೆಕ್ಸ್ಟ್ 7th ಒನ್. ಇಫ್ a is equal to 2 0 1 2 1 3 1 minus 1 0, find a square minus 5a plus 6i. ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ಪ್ರೂವ್ ಮಾಡಿ ಅಂತ ಕೇಳಿಲ್ಲ, ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಐ ಗೊತ್ತಿದೆ, ಏನ್ ಅವರೇ ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಗೊತ್ತಿಲ್ಲ, ಫಸ್ಟ್ ಎ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಾವು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ ಅಂತಂದ್ರೆ ಮ್ಯಾಟ್ರಿಕ್ಸ್ 2 0 1 2 1 3 1 minus 1 0. ಮತ್ತೊಂದ್ಸಲ ಎ ಮ್ಯಾಟ್ರಿಕ್ಸ್ ಬರೀತೀರಾ. 2 0 1 2 1 3 1 minus 1 0. ಮಲ್ಟಿಪ್ಲೈ ಮಾಡಿ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಇಸ್ ಈಕ್ವಲ್ ಟು 2 into 2 4 plus 0 into 2 0 1 into 1 plus 1. ನೆಕ್ಸ್ಟ್ 2 ನ 0 ಗೆ ಮಲ್ಟಿಪ್ಲೈ ಮಾಡಿದ್ರೆ 0 0 into 1 ಅಂತಂದ್ರೂ ಕೂಡ 0 1 into minus 1 minus 1. 2 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 2 0 into 3 ಅಂತಂದ್ರೆ 0 1 into 0 ಅಂತಂದ್ರೆ 0. ನೆಕ್ಸ್ಟ್ 2 2s are 4 2 1s are 2 3 1s are 3. ನೆಕ್ಸ್ಟ್ 2 into 0 0 1 into 1 1 3 into minus 1 minus 3. 2 into 1 ಅಂತಂದ್ರೆ 2 1 into 3 ಅಂತಂದ್ರೆ 3 into 0 ಅಂತಂದ್ರೆ 0. ನೆಕ್ಸ್ಟ್ ಲಾಸ್ಟ್ ಒನ್ ಇಂದ 2 into 1 2 into minus 1 minus 2 0 into 1 ಅಂತಂದ್ರೆ 0. ನೆಕ್ಸ್ಟ್ 1 into 0 0 minus 1 into 1 minus 1 into 1 ಅಂತಂದ್ರೆ minus 1 0 into minus 1 ಅಂತಂದ್ರೆ 0. 1 ಗೆ 1 ನ ಮಲ್ಟಿಪ್ಲೈ ಮಾಡ್ತೀರಾ 1 3 ಗೆ minus 1 ಮಲ್ಟಿಪ್ಲೈ ಮಾಡಿದ್ರೆ minus 3 0 into 0 0. ಈ ತರ ಆಯ್ತು. ಈ ವ್ಯಾಲ್ಯೂನ ಕಂಪ್ಯೂಟ್ ಮಾಡಿ ಬರೀತೀರಾ ಅಂತಂದ್ರೆ 4 plus 1 ಇದು 5 ಆಗಿರುತ್ತೆ, ಇದು minus 1 and then 2 4 plus 2 6 plus 3 9 1 minus 3 minus 2 2 plus 3 5 2 minus 2 0 0 plus 0 again 0. Here minus 1 1 minus 3 minus 2. It is a square. Now consider that is a square minus 5 into a plus 6 into I is equal to a square ಅಂತಂದ್ರೆ ಗೊತ್ತಿರುತ್ತೆ 5 minus 1 2 9 minus 2 5 0 minus 1 minus 2 and then next minus 5 into a matrix ಅಂತಂದ್ರೆ ಅವರೇ ಕೊಟ್ಟಿದ್ರೆ ಅದು ನೋಟ್ ಮಾಡ್ತೀರಾ 2 0 1 2 1 3 1 minus 1 0. It is the A matrix plus 6 into I is nothing but identity matrix. They are given 3 cross 3. Therefore, we have to write 3 cross 3. That is 1 0 0 0 1 0 0 0 1. Simplify.
ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ ದಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಇಯರ್ 5 minus 1 2 9 minus 2 5 0 minus 1 minus 2 and then next multiply minus 5 or 5 ನ ಮಲ್ಟಿಪ್ಲೈ ಮಾಡಿದ್ರೆ 10 ಆಯ್ತು 0 ಆಯ್ತು 5 ಆಯ್ತು ನೆಕ್ಸ್ಟ್ 10 ಆಯ್ತು 5 15 and then 5 minus 5 0 ನೆಕ್ಸ್ಟ್ ಲಾಸ್ಟ್ ಒನ್ ಗೆ ಪ್ಲಸ್ 6 ನ ಮಲ್ಟಿಪ್ಲೈ ಮಾಡ್ತೀರಾ 6 0 0 0 6 0 0 0 6 0 ಗಳಿಗೆ ಮಲ್ಟಿಪ್ಲೈ ಮಾಡಿದಾಗ 0 ನೇ ಆಗಿರುತ್ತೆ 1 ಗಳಿಗೆ ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ರಿಸಲ್ಟ್ ಬರುತ್ತೆ ಇಸ್ ಈಕ್ವಲ್ ಟು ಪ್ಲಸ್ ಇರೋದನ್ನ ಆಡ್ ಮಾಡಿ 5 ಪ್ಲಸ್ 6 11 11 ಅಲ್ಲಿ 10 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ ನೆಕ್ಸ್ಟ್ ಮೈನಸ್ 1 ಪ್ಲಸ್ 0 ಅಂದ್ರೆ ಮೈನಸ್ 1 ಮೈನಸ್ 1 ಮೈನಸ್ 0 ಆ ವ್ಯಾಲ್ಯೂ ಮೈನಸ್ 1 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಪ್ಲಸ್ ಇರೋದನ್ನ ಆಡ್ ಮಾಡಬೇಕು ಮೈನಸ್ ಇರೋದನ್ನ ಸಬ್ಟ್ರಾಕ್ಟ್ ಮಾಡಬೇಕು ನೆಕ್ಸ್ಟ್ ಮೂರನೇ ಎಲಿಮೆಂಟ್ ಇದನ್ನ ತಗೊಳ್ತಾ ಇದ್ದೀನಿ ಇಲ್ಲಿ 2 ಇದೆ ಪ್ಲಸ್ ಇಲ್ಲಿ 0 ಇದೆ 2 ಗೆ 0 ನ ಆಡ್ ಮಾಡಿದ್ರೆ 2 ಆ 2 ಇಂದ 5 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 3 ನೆಕ್ಸ್ಟ್ 9 ಇದೆ 10 ಇದೆ 0 ಇದೆ 0 ಗೆ 9 ಆಡ್ ಮಾಡ್ತೀರಾ 9 ಅಲ್ಲಿ 10 ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 1 ಅದೇ ತರ 6 ಅಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿ ಎರಡನ್ನ 4 ಬಂತು 4 minus 5 4 minus 5 minus 1 next 0 plus 5 minus 15 minus 10 next ಇಲ್ಲಿ 0 ಇದೆ 0 minus 5 0 minus 5 ಅಂತಂದ್ರೆ minus 5 next ಇಲ್ಲಿ minus 1 ಇದೆ 0 ಇದೆ minus 1 minus of minus plus 5 minus 1 plus 5 minus 1 ಅಂತಂದ್ರೆ 4 ಇಲ್ಲಿ minus 2 ಇದೆ ಇಲ್ಲಿ 6 ಇದೆ 6 ಅಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 4 minus 0 ಹಾಗಂತಂದ್ರೆ 4s ಇರುತ್ತೆ ಇಟ್ ಈಸ್ ದ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಆ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಅಂತಂದ್ರೆ ಈ ತರ ಇರುತ್ತೆ ಆಫ್ ಆರ್ಡರ್ 3x3 ಆಗಿರುತ್ತೆ ನೆಕ್ಸ್ಟ್ ಅದೇ ತರ 8th ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇದು 3x3 8th ಪ್ರಾಬ್ಲಮ್ 2x2 a is equal to 3 1 minus 1 2 ಅಂತ ಇದೆ show that a square minus 5 into a plus 7 into i is equal to 0 i ಗೊತ್ತಿದೆ i ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲಿ ನೀವು 2x2 ಬರ್ಕೋಬೇಕು 1 0 0 1 ಬರೀಬೇಕು a ಕೊಟ್ಟಿದ್ದಾರೆ ಅವರೇನೆ ಅದಕ್ಕೆ 5 ಮಲ್ಟಿಪ್ಲೈ ಮಾಡ್ಕೊಳ್ತಾರೆ a ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಅಂದ್ರೆ ಪ್ರೀವಿಯಸ್ ಇತ್ತು ನೋಡಿ 7th ಬಂದ್ಬಿಟ್ರೆ 6th ಪ್ರಾಬ್ಲಮ್ ಇತ್ತಲ್ಲ 5th ಒನ್ ಮಾಡಿಸಿದ್ದಲ್ಲ ನಾನು ಅದೇ ತರ 2x2 ಗೆ ಸಾಲ್ವ್ ಮಾಡಬೇಕು ಇದು ನಿಮಗೆ ಹೋಮ್ ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ ಅದೇ ತರ ನೀವು ಹೋಮ್ ವರ್ಕ್ ನ ಸಾಲ್ವ್ ಮಾಡಿ ಅದನ್ನ ನೆಕ್ಸ್ಟ್ ಲಾಸ್ಟ್ ಕ್ವಶನ್ 9th ಒನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ 5 ಮಾರ್ಕ್ಸ್ ಅಲ್ಲಿ 9th ಒನ್ a ಕೊಟ್ಟಿದ್ದಾರೆ b ಕೊಟ್ಟಿದ್ದಾರೆ ಫೈಂಡ್ k so that a square is equal to ka minus 2i ಅಂತ ಇದೆ ಇಲ್ಲಿ ನಿಮಗೆ b ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಇದನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ b ಮ್ಯಾಟ್ರಿಕ್ಸ್ ಇಂದ ಏನು ಯೂಸಸ್ ಇರಲ್ಲ a ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು ಫಸ್ಟ್ ನಾವು a ಸ್ಕ್ವೇರ್ ಮ್ಯಾಟ್ರಿಕ್ಸ್ is equal to a into a is equal to 3 minus 2 4 minus 2 ಅದೇ ತರ 3 minus 2 4 minus 2 ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇದನ್ನ ರೋ ವೈಸ್ ಇದನ್ನ ಕಾಲಮ್ ವೈಸ್ 3 3s 9 ಪ್ಲಸ್ ಇಂಟು ಮೈನಸ್ 4 2s 8 3 minus 2 minus 6 minus into minus plus 2 2s 4 4 3s 12 minus 4 2s 8 4 into minus 2 minus 8 minus into minus plus 2 2s 4 ಸಿಂಪ್ಲಿಫೈ ಮಾಡ್ಕೊಳ್ಳಿ 9 ಅಲ್ಲಿ 8 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 4 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ minus 2 12 ಅಲ್ಲಿ 8 ನ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಅಲ್ಲಿ 8 ನ ಸಬ್ಟ್ರಾಕ್ಟ್ ಮಾಡಿದ್ರೆ minus 4 ಬರುತ್ತೆ ಇದು a ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಈಕ್ವೇಶನ್ ತಗೊಳ್ಳೋಣ given that a square is equal to ka minus 2 into i ಅಂತ ಕೊಟ್ಟಿದ್ದಾರೆ a ಸ್ಕ್ವೇರ್ ಗೊತ್ತಿದೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ 1 minus 2 4 minus 4 ಇದು a ಸ್ಕ್ವೇರ್ is equal to k into a ಮ್ಯಾಟ್ರಿಕ್ಸ್ ಅಂತಂದ್ರೆ ಅದು ಕೂಡ ಗೊತ್ತಿರುತ್ತೆ 3 minus 2 4 minus 2 ನೆಕ್ಸ್ಟ್ minus 2 into i ಅಂತಂದ್ರೆ ಇವಾಗ ಇಲ್ಲಿ 2x2 ಕೊಟ್ಟಿರೋದ್ರಿಂದ ನೀವು ಆರ್ಡರ್ 2x2 ಇರತಕ್ಕಂತ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೋಬೇಕು 1 0 0 1 ಅನ್ನ ಬರೀತೀರಾ
ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಇದು 1 ಮೈನಸ್ ಟು 4 ಮೈನಸ್ 4 ಆಯಿತು ಇಸ್ ಈಕ್ವಲ್ ಟು ಈ ಕೆ ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ 3k ಅದೇ ತರ ಫಸ್ಟ್ ಎಲಿಮೆಂಟ್ ಅಲ್ಲಿ ಇಲ್ಲಿ 2 ಇದೆ ಅಥವಾ 3k ಮೈನಸ್ 2k 4k ಮೈನಸ್ 2k ನೆಕ್ಸ್ಟ್ ಮೈನಸ್ 2 ನ ಮಲ್ಟಿಪ್ಲೈ ಮಾಡ್ತೀರಾ ಇದು 1 ಆಯ್ತು 2 ನ ಮಲ್ಟಿಪ್ಲೈ ಮಾಡಿದ್ರೆ 2002 ಈ ತರ ಆಯ್ತು. ಫರ್ದರ್ ನಾವು ಸಿಂಪ್ಲಿಫೈ ಮಾಡಿದ್ರೆ ಇದು 1 ಇದೆ ಇಲ್ಲಿ ಮೈನಸ್ 2 ಇದೆ ನೆಕ್ಸ್ಟ್ ಇದು 4 ಇರುತ್ತೆ ಇದು ಮೈನಸ್ 4 ಆಗಿರುತ್ತೆ ಇಸ್ ಈಕ್ವಲ್ ಟು ರೈಟ್ ಸೈಡ್ ಬನ್ನಿ ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಸಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಸಬ್ಟ್ರಾಕ್ಟ್ ಮಾಡಿ ಅವಾಗ ಏನಾಯ್ತು 3k ಮೈನಸ್ 2 ನೆಕ್ಸ್ಟ್ ಮೈನಸ್ 2k ಮೈನಸ್ 0 ಮೈನಸ್ 2k 4k ಮೈನಸ್ 0 4k ನೆಕ್ಸ್ಟ್ ಮೈನಸ್ 2k ಮೈನಸ್ 2 ಮೈನಸ್ 2k ಮೈನಸ್ 2 2 ಮ್ಯಾಟ್ರಿಸಸ್ ಆರ್ ಈಕ್ವಲ್ ಎರಡು ಮ್ಯಾಟ್ರಿಸಸ್ ಗಳು ಕೂಡ ಈಕ್ವಲ್ ಆಗಿರೋದ್ರಿಂದ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಈಕ್ವೇಟ್ ಮಾಡ್ತೀರಾ ಯಾವ್ದನ್ನ ಬೇಕಾದ್ರೆ ಈಕ್ವೇಟ್ ಮಾಡಬಹುದು. ನಾವು ಈಸಿಯಾಗಿ ಇರೋದನ್ನ ಈಕ್ವೇಟ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದನ್ನೇ ಈಕ್ವೇಟ್ ಮಾಡ್ಕೊಳ್ಳೋಣ. ಈಕ್ವೇಟ್ ಮಾಡಿದಾಗ ಏನಾಯ್ತು 4k is equal to 4 implies k is equal to 4 by 4 ಆಯ್ತು 4 ಕ್ಯಾನ್ಸಲ್ ಆಯ್ತು. ದ ವ್ಯಾಲ್ಯೂ ಆಫ್ k is equal to 1 ಆಗಿರುತ್ತೆ. ಅಂದ್ರೆ ನಾವು k ಗೆ 1 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ a square is equal to k into a minus 2i ಅಂತಕ್ಕಂಥ ಈಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಇದಿಷ್ಟು ಪ್ರಾಬ್ಲಮ್ಗಳು ಅದರಲ್ಲೂ ಕೂಡ ನಿಮಗೆ 3x3 ನ ಎಕ್ಸಾಮ್ ಕೇಳ್ತಾ ಇರ್ತಾರೆ 2x2 ನ ಕೇಳ್ತಕ್ಕಂಥ ತುಂಬಾ ಕಡಿಮೆ. ನೆಕ್ಸ್ಟ್ ಇದ್ರ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಗಳು ಬರುತ್ತೆ. ಸಪೋಸ್ ಇವಾಗ ನೀವು ಸಾಲ್ವ್ ಮಾಡಿದ್ರಿ ಯಾವುದು ಪ್ರಾಬ್ಲಮ್ ನಂಬರ್ 9th ಒಂದು ಸಾಲ್ವ್ ಮಾಡಿದ್ರಿ. ಇದೇ ಪ್ರಾಬ್ಲಮ್ ನ ನಿಮ್ಗೆ KCET ನಲ್ಲಿ ಕೊಟ್ಟಾಗ ಇಷ್ಟು ಪ್ರೊಸೀಜರ್ ಮಾಡೋ ಅವಶ್ಯಕತೆ ಇದೆಯಾ ಅಂದ್ರೆ ಅಲ್ಲಿವರೆಗೂ ಬರೆಯೋ ಅವಶ್ಯಕತೆ ಇದೆಯಾ ಅಥವಾ ಶಾರ್ಟ್ ಕಟ್ ಅಲ್ಲಿ ಏನಾದ್ರೂ ಆನ್ಸರ್ ಮಾಡಬಹುದಾ ಅಂತ ನೋಡೋದಾದ್ರೆ ನೋಟ್ ನಂಬರ್ 1 ಸಪೋಸ್ ಇಫ್ ದ ಮ್ಯಾಟ್ರಿಕ್ಸ್ A is equal to ABCD ಅಂದ್ರೆ ಜನರಲ್ ಆಗಿ 2x2 ಮ್ಯಾಟ್ರಿಕ್ಸ್ satisfies the condition A square minus trace of A into A plus determinant of A into I is equal to 0. ಯಾವುದೇ ಒಂದು 2x2 ಮ್ಯಾಟ್ರಿಸಸ್ ನ ತಗೊಂಡಾಗ ಅದು ಯಾವುದಾದ್ರೂ ಆಗಿರಬಹುದು ದಟ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ A square minus trace of A into A plus determinant of A into I is equal to 0. ಇದು ಗೊತ್ತು ನಮಗೆ trace of A ಗೊತ್ತು ಬಟ್ ಡಿಟರ್ಮಿನೆಂಟ್ ಆಫ್ A ಗೊತ್ತಿರಲ್ಲ. ಅದಕ್ಕೋಸ್ಕರ ಈಕ್ವೇಶನ್ ಅನ್ನ ನಾವು ಈ ತರನೂ ಕೂಡ ಬರೀಬಹುದು. ಅಂದ್ರೆ A square minus trace of A ಅಂತಂದ್ರೆ ಗೊತ್ತಿರುತ್ತೆ ಸಮ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಗಳು ಯಾವ ತರ ಇದೆ A plus D ನ ಸಮ್ ಮಾಡ್ತೀರಾ ಇಂಟು A ಪ್ಲಸ್ ಡಿಟರ್ಮಿನೆಂಟ್ ಆಫ್ A ಅಂತಂದ್ರೆ ಇದನ್ನ ನೀವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಡಿಟರ್ಮಿನೆಂಟ್ಸ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅದು ಈ ತರ ಇರುತ್ತೆ ನೋಡಿ. ಈ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು AD ಮೈನಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಏನಾಗಿರುತ್ತೆ ಅದು ದಟ್ ಈಸ್ AD minus BC ಇಂಟು I is equal to 0. ಯಾವುದೇ ಒಂದು ಮ್ಯಾಟ್ರಿಕ್ಸ್ ಇವೆರಡು ಈಕ್ವೇಶನ್ ಅದರಲ್ಲೂ ಕೂಡ 2x2 ಮಾತ್ರ 3x3 ಇದ್ರೆ ಅದು ಸ್ಯಾಟಿಸ್ಫೈ ಮಾಡಲ್ಲ. ಇವೆರಡನ್ನ ಸ್ಯಾಟಿಸ್ಫೈ ಮಾಡ್ತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೇ ನಿಮಗೆ 8th ಪ್ರಾಬ್ಲಮ್ ನ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಅದು 2x2 ಮ್ಯಾಟ್ರಿಕ್ಸ್ ಅಲ್ವಾ. ಅವರು ಈ ತರ ಈಕ್ವೇಶನ್ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಇದನ್ನ ಯೂಸ್ ಮಾಡ್ಕೊಂಡು ಬರೆಯೋಣ. A square ಇದಾದ್ಮೇಲೆ ಮೈನಸ್ ಇದೆ ಟ್ರೇಸ್ ಆಫ್ A ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ನ ಸಮ್ ಮಾಡಬೇಕು. 3ಗೆ 2 ನ ಆಡ್ ಮಾಡಿದಾಗ 5 ಟ್ರೇಸ್ ಆಫ್ A ಅದಾದ್ಮೇಲೆ ಏನ್ ಬರ್ಕೋಬೇಕು A. ನೆಕ್ಸ್ಟ್ ಯಾವ ಸಿಂಬಲ್ ಇದೆ ಪ್ಲಸ್ ಇದೆ. ಡಿಟರ್ಮಿನೆಂಟ್ ಆಫ್ A ಅಂತಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. 3 2s 6 ಮೈನಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. -1 into 1 -1 3 2s 6 ಬಂದಿರುತ್ತೆ ಮೈನಸ್ ಇದನ್ನ ಮಲ್ಟಿಪ್ಲೈ ಮಾಡಿದಾಗ -1 ಬಂದಿರುತ್ತೆ. ಹಾಗಾಗಿ ಏನಾಯ್ತದು ಮೈನಸ್ ಆಫ್ -1 ಅಂತಂದ್ರೆ +1 ಆಯ್ತು. ಇದನ್ನ ಏನಂತ ಬರ್ಕೋಬಹುದು 7 into I is equal to 0 ಈ ತರ ಬರ್ಕೋಬಹುದು. ಇದನ್ನ ನೋಡಿ ಸ್ಯಾಟಿಸ್ಫೈ ಆಗಿದೆ. ಎರಡೂ ಕೂಡ ಸೇಮ್ ಕಂಡೀಷನ್ಸ್ ಇದೆ. ಯಾವುದೇ ಈಕ್ವೇಶನ್ ಕೊಟ್ಟರು ಕೂಡ ಸ್ಯಾಟಿಸ್ಫೈ ಮಾಡಬಹುದು.
ಇವಾಗ ನಾವು 9th ಒಂದು ಪ್ರಾಬ್ಲಮ್ ಮಾಡ್ಬೋಲ್ವಾ, ಅದನ್ನ KCET ಗೆ ಕೊಟ್ಟಿರ್ತಾರೆ, ಅವಾಗ ಆನ್ಸರ್ ಮಾಡೋದು ಯಾವ ತರ ಅಂತ ನೋಡ್ಕೊಳ್ಳಿ. ನೋಡಿ ಎಕ್ಸಾಂಪಲ್, ಇದಕ್ಕೆ ಫಸ್ಟ್ ಒನ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ, -2 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, -2 ಕೊಟ್ಟಿದ್ದಾರೆ. ಇದಕ್ಕೆ ಈಕ್ವೇಶನ್ ಬರೆಯೋಣ ಇವಾಗ. a ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇವೆರಡನ್ನ ಆಡ್ ಮಾಡಬೇಕು. 3ಗೆ -2 ನ ಆಡ್ ಮಾಡಿದ್ರೆ 1 ಬರುತ್ತೆ. 1 ಇಂಟು ಎ ಅಂತಂದ್ರೆ ಎ ಆಯ್ತು. ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಬರೀಬೇಕು. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ -6 ಮೈನಸ್ ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ -8 ಮೈನಸ್ ಆಫ್ -8 ಅಂತಂದ್ರೆ +8. 8 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? 2 ಬರುತ್ತೆ. 2 ಇಂಟು i is equal to 0. ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅದನ್ನ ಈ ತರ ಬರ್ಕೊಂಡಿದೀವಿ. ಇವಾಗ ಕಂಪೇರ್ ಮಾಡಿ. ಅವರು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಯಾವ ತರ ಇದೆ? a ಸ್ಕ್ವೇರ್ is equal to ka minus 2i ಅಂತ ಇದೆ. ಸಪೋಸ್ ka ನ ಈ ಕಡೆ ತಗೊಂಡ್ರೆ ಮೈನಸ್ ಆಯ್ತು, -2i ನ ಈ ಕಡೆ ತಗೊಂಡ್ರೆ ಪ್ಲಸ್ ಆಯ್ತು, is equal to 0. ಇವಾಗ ಇದೆರಡನ್ನ ಕಂಪೇರ್ ಮಾಡಿದಾಗ ಇದು ಸೇಮ್ ಇದೆ, ಇದು ಕೂಡ ಸೇಮ್ ಇದೆ. a ಕೋಎಫಿಷಿಯಂಟ್ 1 ಇದೆ, a ಕೋಎಫಿಷಿಯಂಟ್ k ಇದೆ. ಹಾಗಾಗಿ ಡೈರೆಕ್ಟ್ ಆಗಿ ನಾವೇನಂತ ಹೇಳ್ಬೋದು? k is equal to 1 ಅಂತ ಹೇಳ್ತೀವಿ. ಇಷ್ಟೆಲ್ಲ ಮಾಡೋದ್ರ ಬದಲಾಗಿ ಡೈರೆಕ್ಟ್ ಆಗಿ ಒಂದೇ ಸ್ಟೆಪ್ ಅಲ್ಲಿ k is equal to 1 ಅಂತ ಹೇಳ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ನಿಮಗೆ CET ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಇರ್ತಾರೆ. ಇದು ನೋಟ್ ನಂಬರ್ 1. ನೆಕ್ಸ್ಟ್ ನೋಟ್ ನಂಬರ್ 2. If a matrix is equal to 1 1 1, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ. ಐಡೆಂಟಿಟಿ ಅಂತಂದ್ರೆ ಇಲ್ಲಿ 0 ಇರಬೇಕು. ದೆನ್ ನಿಮಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ a ಪವರ್ 2020 ಅಂತ ಕೇಳ್ತಾರೆ. ಅವಾಗ ರಿಸಲ್ಟ್ ಏನಾಗಿರುತ್ತೆ ಅಂತ ಬರೀಬೇಕು. ಅದನ್ನ ಬರೀಬೇಕು ಅಂತಂದ್ರೆ ಜನರಲ್ ಆಗಿ ಗೊತ್ತಿರಬೇಕು. ಇಫ್ a is equal to 1 1 1 1 ಆಗಿದ್ರೆ a to the power of n is equal to 2 power n minus 1 into a ಆಗಿರುತ್ತೆ. 2 to the power of n minus 1 into a. ಇವಾಗ ಇದಕ್ಕೆ ಆನ್ಸರ್ ಬರೆಯೋಣ. a ಪವರ್ 2020 ಏನಾಗಿರುತ್ತೆ ಅಂತಂದ್ರೆ 2 ಪವರ್ n ಅಂತಂದ್ರೆ 2020, ಅದರಲ್ಲಿ 1 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 2019 ಆಯ್ತು. 2019 ಇಂಟು ಎ ಆಗಿರುತ್ತೆ. ಬಟ್ ಎ ಅಂತಂದ್ರೆ ಏನಂತ ಬರೀತಾರೆ? ಇಲ್ಲಿ 1 1 1 1 ಅಂತ ಬರೀತಾರೆ. ಅದನ್ನ ಒಳಗಡೆ ಮಲ್ಟಿಪ್ಲೈ ಮಾಡೋದಷ್ಟೇ. a is equal to 1 1 1 1 ಆಗಿದ್ರೆ a ಪವರ್ n is equal to 2 ಪವರ್ n minus 1 into a ಆಗಿರುತ್ತೆ. ಅದೇ ತರ ಬೇರೆ ನಿಮಗೆ ಪ್ರಾಬ್ಲಮ್ಗಳನ್ನ ಅಲ್ಲಿ ಕೇಳ್ತಾ ಇರ್ತಾರೆ. ಅದು ಯಾವ ತರ ಬೇಕಾದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡ್ತೀರಾ ಅಂತಂದ್ರೆ ನೋಡಿ, ಇದೇ ಪ್ರಾಬ್ಲಮ್ಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ a ಪವರ್ 50 ಅಂತ ಕೇಳ್ತಾರೆ. ಪುಟ್ n is equal to 50. n ಗೆ 50 ಕೊಡ್ತೀರಾ ಅಂತಂದ್ರೆ 2 to the power of 50 minus 1 ಅಂತಂದ್ರೆ 49 into a. That value is equal to 2 power 49 into a ಅಂತಂದ್ರೆ 1 1 1 ಆಯ್ತು. ಅಥವಾ ಒಳಗಡೆ ಅದನ್ನ ಸಿಂಪ್ಲಿಫೈ ಮಲ್ಟಿಪ್ಲೈ ಮಾಡ್ಕೋಬಹುದು. 2 power 49 2 power 49 2 power 49 2 power 49 a power 50. ನೆಕ್ಸ್ಟ್ ನೋಟ್ ನಂಬರ್ 3. ಸರ್ ಸಪೋಸ್ 3 x 3 ಕೊಟ್ಟಿರ್ತಾರೆ. ಇಫ್ a is equal to 1 1 1 1 1 1 1 1 1 ಈ ತರ ಕೊಟ್ಟಿರ್ತಾರೆ. ಇದೆಲ್ಲ ಶಾರ್ಟ್ ಕಟ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ a to the power of n ಇಲ್ಲಿ ಬೇಕು ಅಂತಂದ್ರೆ 3 power n minus 1 into a ಆಗಿರುತ್ತೆ. ಸಪೋಸ್ ಈ ಪ್ರಾಬ್ಲಮ್ ಕೊಟ್ಟಿರ್ತಾನೆ, ಇಫ್ a is equal to ಅಂತ ಕೊಟ್ಟು ನಿಮ್ಗೆ a ಪವರ್ 20 ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನೀವು ಇದನ್ನ 20 ಟೈಮ್ಸ್ ಮಲ್ಟಿಪ್ಲೈ ಮಾಡಕ್ಕಾಗುತ್ತಾ? ಅದು ಇಟ್ ಟೇಕ್ಸ್ ಮೋರ್ ಟೈಮ್. 20 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಅದಕ್ಕೆ ಈ ಮೆಥಡ್ ಯೂಸ್ ಮಾಡ್ತೀರಾ. 3 ಪವರ್ 20 minus 1 ಅಂತಂದ್ರೆ 19 into a is equal to 3 power 19 into 1 1 1 1 1 1 1 1 1 ಈ ತರ ಬರೀತಾ ಇರ್ತೀವಿ.